ಕನ್ನಡ ಪರ ಹೋರಾಟಗಾರರು ಹಿರಿಯರಾದಂತಹ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಮೊದಲನೇದಾಗಿ ಏನು ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 5 ಭಾಗಗಳನ್ನಾಗಿ ವಿಂಗಡಿಸಲು ಹೊರಟಿದ್ದಾರೆ. ಇದ್ರ ವಿಚಾರವಾಗಿ ತಮ್ಮ ವಿರೋಧ ಇದೆ. ಆ ನಿಟ್ಟಿನಲ್ಲಿ ಆಗಸ್ಟ್ 14ರಂದು ತಾವೇನು ಪ್ರತಿಭಟನೆ ಮಾಡಕ್ಕೆ ಹೊರಟಿದ್ದೀರಾ, ಈ ಬಗ್ಗೆ ಏನು ಹೇಳ್ತೀವಿ? ವಿಭಾಗ ಮಾಡಿ ಮಹಾನಗರ ಅನ್ನುವುದನ್ನು ಸಣ್ಣ ನಗರವನ್ನಾಗಿ ಮಾಡೋದಕ್ಕೆ ಸರ್ಕಾರ ಹೊರಟಿದ್ದಾರೆ. ಇದು ಮೊದಲನೆಯದಾಗಿ ಇದರಿಂದ ಬೆಂಗಳೂರಿನ ಜನರಿಗೆ ಏನೂ ತೊಂದರೆ ಆಗಲ್ಲ, ಏನೂ ಅನುಕೂಲ ಆಗಲ್ಲ. ಇದು ಯಾಕೆ ನೀವು ಮಾಡ್ತಾ ಇದ್ದೀರಿ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ದೃಷ್ಟಿಯಲ್ಲಿ ನೀವೇನು ಮಾಡಿದ್ರೂ ಜನ ಕೇಳ್ತಾ ಇದ್ದಾರೆ. ಆದರೆ ನೀವು ಮಾಡುವಾಗ ನಿಮಗೆ ವಿವೇಚನೆ ಇರಬೇಕು. ಇದನ್ನು ನಾವು ಭಾಗ ಮಾಡಬೇಕಾ ಬಿಡಬೇಕಾ? ಜನ ನಿಮ್ಮ ಕೇಳದೇ ಇರ್ಬೋದು, ಅಂದಾಕ್ಷಣಕ್ಕೆ ಅದು ಜನ ಒಪ್ಪಿದ್ರು ಅಂತಲಲ್ಲ. ನೀವು ಮಾಡುವಾಗ ನಿಮಗೆ ಒಂದು ಚಿಂತನೆ ಇರಬೇಕು. ಮಾಡೋದರಿಂದ ಅನುಕೂಲಕ್ಕಿಂತ ಅನಾನುಕೂಲಗಳು. 5 ಮೇಯರ್ಗಳು ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಪರಭಾಷೆಯವ್ರ ದಬ್ಬಾಳಿಕೆ ಇದೆ. 5 ಮೇಯರ್ಗಳಲ್ಲಿ ಕೆಲವರು ಪರಭಾಷೆಯವ್ರು ಗೆಲ್ಬೋದು. ಆವಾಗ ನಮಗೆ ಅಗೌರವ ಆಗುತ್ತೆ ಮತ್ತು ಒಳ್ಳೆಯದಲ್ಲ. ಬೆಂಗಳೂರು ನಗರಿಗೆ ಉಳಿದಿರೋದು ಮಾರ್ಗ. ಕೂಡಲೇ ಚುನಾವಣೆ ಮಾಡಿ. ಒಂದೇ ಬೆಂಗಳೂರು ಸಾಕು. ಬೆಂಗಳೂರು ಮಹಾನಗರ ಪಾಲಿಕೆ ಒಂದೇ ಸಾಕು. ಆ ಒಂದೇ ಪಾಲಿಕೆಯನ್ನು ಅದ್ಭುತವಾಗಿ ನೀವು ನಡೆಸಿ ಬೆಂಗಳೂರನ್ನ ನೀವು ಉಳಿಸಿ. ಬೆಂಗಳೂರಿನಲ್ಲಿ ನೀವು ಮಾಡಬೇಕಾದ ಕೆಲಸ ಭಾಳ ಇದೆ. ಗುಂಡಿ ಮುಚ್ಚಬೇಕಾಗಿದೆ, ರಸ್ತೆ ಮಾಡಬೇಕಾಗಿದೆ, ಕುಡಿಯೋ ನೀರು ಕೊಡಬೇಕಾಗಿದೆ, ವಿದ್ಯುತ್ ಶಕ್ತಿ ಕೊಡಬೇಕಾಗಿದೆ, ಮೋರಿ ಮುಚ್ಚಬೇಕಾಗಿದೆ. ಇದೆಲ್ಲವೂ ನಿಮಗೆ ಭಾಳ ಕೆಲಸ ಇದೆ. ಮರಗಳು ಮುರಿದು ಜನರು ಸಾಯ್ತಾ ಇದ್ದಾರೆ. ನೀವು ಇದೆಲ್ಲವನ್ನು ಬಿಟ್ಟು ಈ 4 ಭಾಗ 5 ಭಾಗ ಮಾಡ್ತಕ್ಕಂಥದ್ದು ಯಾವುದೇ ಕಾರಣಕ್ಕೆ ಒಳ್ಳೆಯದಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ಸರ್, ಆಗಸ್ಟ್ 14ಕ್ಕೆ ತಾವು ಪ್ರತಿಭಟನೆ ಮಾಡಕ್ಕೆ ಹೊರಟಿದ್ದೀರಾ. ಪ್ರತಿಭಟನೆ ಬಗ್ಗೆ ಏನು ಡೀಟೇಲ್ಸ್ ಅನ್ನು ಕೊಡ್ತೀರಾ? 14ರಿಂದ ಬೆಂಗಳೂರು ಮಹಾನಗರ ಪಾಲಿಕೆ ವಿಭಾಗ ಬೇಡ. ಕೆಂಪೇಗೌಡರ ಅವರ ಚಿಂತನೆ ಕೆಡಬಾರ್ದು. ಕೆಂಪೇಗೌಡರಿಗೆ ಗೌರವ ಕೊಡಬೇಕು. ಈ ನಗರವನ್ನು ಭಾಗ ಮಾಡಬೇಡಿ ಅಂತ ಹೇಳಿ ಆವತ್ತಿನಿಂದ ಚಳುವಳಿ ಶುರು ಮಾಡ್ತೀವಿ. ಹಂತ ಹಂತವಾಗಿ ಚಳುವಳಿಯನ್ನು ಮಾಡಿ. ಓಕೆ, ಅಂದರೆ ಅದು ಸುದೀರ್ಘವಾಗಿ ನಡೆಯುತ್ತಂತ ಯಾವುದೇ ಒಂದು ಹಂತ ಹಂತವಾಗಿ ನಿಮಗೆ ತಿಳಿಸ್ತೀವಿ ಯಾವಾಗ ಏನು ಮಾಡ್ತೀವಿ ಅಂತ. ಅವತ್ತು ಮಾತ್ರ ಒಂದು ಕೆಂಪೇಗೌಡರ ಪ್ರತಿಮೆ ಮುಂದೆ ಸತ್ಯಾಗ್ರಹ ಮಾಡೋ ಮೂಲಕ ಇಡ್ತಾ ಇದ್ದೀವಿ. ಓಕೆ, ಏನಾದರೂ ಕರೆ ಕೊಡ್ತೀರಾ ಅಂತ? ಅದು ಮುಂದಿನ ದಿನಗಳಲ್ಲಿ ನಾವು ಬೆಂಗಳೂರಿಗೆ ಎಲ್ಲ ಚಳುವಳಿ ಹಂತ ಹಂತವಾಗಿ ಮಾಡಿ ಅಂತಿಮವಾಗಿ ಬೆಂಗಳೂರು ಬಂದ್ಗೂ ಕರೆ ಕೊಡ್ತೀವಿ. ಸರ್, ಈ ಮಹಾನಗರ ಪಾಲಿಕೆ ವಿಚಾರವನ್ನ ಬದಿಗಿಟ್ಟು ನೋಡೋದಾದ್ರೆ ಏನು ಪರಭಾಷಿಕರ ಹಾವಳಿ ಹೆಚ್ಚಾಗಿರುವಂಥದ್ದು ಕನ್ನಡದಲ್ಲಿ, ಅದರಲ್ಲೂ ಬೆಂಗಳೂರಿನಲ್ಲಿ ಕನ್ನಡಿಗರ ವಿರುದ್ಧವಾಗಿ, ಕನ್ನಡದ ವಿರುದ್ಧವಾಗಿ, ಕರ್ನಾಟಕದ ವಿರುದ್ಧವಾಗಿ ಮಾತನಾಡುವಂಥವರು ಹೆಚ್ಚಾಗಿದ್ದಾರೆ. ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಜಾಸ್ತಿ ಆಗಿರುವಂಥದ್ದು. ಇದ್ರ ಬಗ್ಗೆ ನಿಜ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ರೀತಿ ಪರಭಾಷೆಯವರ ಪರ ಇದ್ದಂಗಿದೆ. ಕೆಲವು ಮಾತುಗಳು, ಕೆಲವು ದಾಟಿ ಇದೆಲ್ಲ ಇದೆ. ಇದು ನಿಜಕ್ಕೂ ಇದರಿಂದ ತೊಂದರೆ ಆಗುವ ಸೂಚನೆಗಳಿದೆ. ಈ ಬಗ್ಗೆ ನಾವು ಎಚ್ಚರ ವಹಿಸಬೇಕಾಗಿದೆ. ಕನ್ನಡ ಉಳಿಸಬೇಕಾಗಿದೆ. ಕನ್ನಡಕ್ಕಾಗಿ ನಾವು ಬಹಳ ತೀವ್ರವಾದ ಪ್ರಯತ್ನವನ್ನು ಮಾಡಬೇಕಾಗಿದೆ. ಯಾವ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ? ಯಾಕೆ ಅಂತಂದ್ರೆ ಒಂದಲ್ಲ ಎರಡಲ್ಲ ಪದೇ ಪದೇ ಈ ಘಟನೆಗಳು ಮರುಕಳಿಸ್ತಾ ಇರುವಂಥದ್ದು. ಇವತ್ತು ಕೂಡ ಏನು ಒಡಿಶಾ ಮೂಲದ ಮಹಿಳೆಯೊಬ್ಬರು ಏನು ಅವಹೇಳನಕಾರಿ ಮಾತನ್ನ ಆಡಿರುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ಕಠಿಣ ಕ್ರಮ. ಯಾಕೆಂದ್ರೆ ಇವತ್ತೊಬ್ರು ಮಾತಾಡಿದ್ರು ನಾಳೆ ಒಬ್ರು ಮಾತಾಡ್ತಾರೆ. ಹಾಗೆ ಈ ಸಂಸ್ಕೃತಿ ಮುಂದುವರಿತಾ ಹೋಗುತ್ತೆ. ಸೊ ಕರ್ನಾಟಕಕ್ಕೆ ಬಂದು ಕನ್ನಡಿಗರ ವಿರುದ್ಧ ಮಾತಾಡೋದು ಅಷ್ಟು. ಅದಕ್ಕೆ ನಮ್ಮ ಆಡಳಿತ ಈಗಿರೋದೇ ಸಾಕು. ಈಗಿರೋದೇ ಮಸೂದೆಗಳು, ಕಾನೂನು ಎಲ್ಲ ಇದೆ. ಈ ಕಾನೂನಿನ ಅಡಿಯಲ್ಲೇ ಇಂಥವ್ರನ್ನೆಲ್ಲ ಈ ಕನ್ನಡ ವಿರೋಧಿಗಳನ್ನು, ಕನ್ನಡ ದ್ರೋಹಿಗಳನ್ನು ನಿಲ್ಲಿಸೋದಕ್ಕೆ ಅವಕಾಶ ಇದೆ. ಅದನ್ನು ಕಠಿಣವಾಗಿ
ಸರ್ಕಾರ ಪೊಲೀಸು ತೀರ್ಮಾನ ಕೈಗೊಳ್ಳಬೇಕು. ಎಸ್ ವೀಕ್ಷಕರೇ, ಇದಿಷ್ಟು ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಜೋಯಲ್ ಐಗೋಡ್, ರೆಬೆಲ್ ಟಿವಿ, ಬೆಂಗಳೂರು.